ಜನಪ್ರತಿನಿಧಿಗಳು. ಯಾಕೆಂದ್ರೆ ಕಾಂಗ್ರೆಸ್ ಅವರು ಹಿಂದೂ ವಿರೋಧಿಗಳಂತ ನಾನು ಹೇಳಲಿಕ್ಕಾಗಲ್ಲ. ಅದ್ರಲ್ಲಿ ಕಾರ್ಯಕರ್ತರಿದ್ದಾರೆ, ಕಾಂಗ್ರೆಸ್ನ ಎಲ್ಲರೂ ಬೇರೆ ಪ್ರಶ್ನೆ ಕೇಳ ನಿಮ್ಗೆ, ಜನಪ್ರತಿನಿಧಿಗಳು. ಪ್ರಶ್ನೆ ಕೇಳ ನಿಮ್ಗೆ, ಕೇಳಿ ಸರ್. 2 ತಿಂಗಳಿಂದ ನಿಮ್ಮ ಪಾರ್ಟಿಯಲ್ಲಿ ಎಲ್ಲರೂ ರಾಮ್ ಭಕ್ತರ ಅಥವಾ ನೀವು ಮೈತ್ರಿ ರಾಮ್ ಭಕ್ತರ? ಸರ್, ನಾನು ಯಾವತ್ತು ನಾವು ಜಾತ್ಯತೀತತೆಯಿಂದ ಮುಸಲ್ಮಾನರು ನಾವು ಎಲ್ಲರೂ ಒಂದೇ. ಒಂದು ಹೇಳ್ತೀನಿ, ಅವಮಾನ ಮಾಡಬೇಡಿ ಸರ್. ಕೇಳಿಸ್ಕೊಳ್ರಿ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಅವರು ಶಿವಸೇನೆ ಜೊತೆ ಹೋಗಿತ್ತವಾಗ STP ಏನ್ರಿ ಮಾಡ್ತಿದ್ರಿ? ಜಾತ್ಯತೀತ ಜನತಾದಳ ಯಾವ್ದಾದ್ರು ಒಂದು ಮುಸಲ್ಮಾನರಿಗೆ ಅವಕಾಶವಾದಿ ರಾಜಕಾರಣ ಮಾಡಿದ್ರೆ ಯಾವತ್ತೂ ಜಾತ್ಯತೀತ ಜನತಾದಳ ಸಿದ್ಧಾಂತ ಬೇರೆ. ನಾವು ಎನ್ಡಿಎ ಬೆಂಬಲಿಸಿದ ಗೌರವ ಇತ್ತು. ಜೆಡಿಎಸ್ ಪಕ್ಷಕ್ಕೆ ಒಂದು ಪ್ರಾದೇಶಿಕ ಪಕ್ಷ ನಮ್ಮ ನಾಡು ನುಡಿ ಜಲ ಗಡಿ ವಿಚಾರದಲ್ಲಿ ಮಾತಾಡಬಾರ್ದು. ಆಯ್ತು ಹೇಳ್ರಿ, ಒಂದು ದೇವೇಗೌಡರು ಕುಮಾರಣ್ಣ ಅವರು ಕೊಟ್ಟಿರಂತ ಕೊಡುಗೆ ಒಂದು ಮುಸಲ್ಮಾನ ಬಾಂಧವರಿಗೆ ಇವತ್ತು ಕಾಂಗ್ರೆಸ್ ಅವ್ರು ಏನಾದ್ರು ಒಂದು ಮಾಡಿದಾರೆ ಕೇಳ್ರಿ. ಏನ್ರಿ ಮೋಸ ಮಾಡಿದ್ದಾರೆ? ಸಿದ್ಧಾಂತ ನಮ್ದಿದೆ ರೀ. ನಾವು ಜಾತ್ಯತೀತರು, ನಾವು ಸೆಕ್ಯುಲರ್ ಕಂಡ್ರಿ. ನಾವು ಮುಸಲ್ಮಾನರು ಬೇಕು, ನಮ್ಗೆ ಕ್ರೈಸ್ತರು ಬೇಕು. ಜಾತ್ಯತೀತ ಜನತಾದಳ ಬಿಜೆಪಿ ಜೊತೆ ಒಂದು ಹೊಂದಾಣಿಕೆ ಮಾಡ್ಕೊಂಡಿದೆ ಅಂದಾಗ ಅವ್ರ ಸಿದ್ಧಾಂತ ಅವರಲ್ಲಿ ಇರುತ್ತೆ, ನಮ್ಮ ಸಿದ್ಧಾಂತ ನಮ್ಮಲ್ಲಿ ಇರುತ್ತೆ. NDA ನಾವು ಸಪೋರ್ಟ್ ಮಾಡ್ತಿದೀವಿ. ಏನಕ್ಕೆ ಹೇಳಿ? ಜಾಗತಿಕ ಮಟ್ಟದಲ್ಲಿ ಮೋದಿ ಅವರು ಒಂದು ದೊಡ್ಡ ಮಟ್ಟದಲ್ಲಿ ದೇಶನ ಕಟ್ತಿದ್ದಾರೆ. ಕಾಂಗ್ರೆಸ್ ಅವರು ಏನ್ರಿ ಮಾಡ್ತಿದ್ದಾರೆ? ರಾಹುಲ್ ಗಾಂಧಿ ಅವರು ಹೋಗಿ ಬಂದಿದ್ದ ಕಡೆ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಆಯ್ತು. ಅಶ್ವಿನ್ ಅವರೇ ನೀವು ಪ್ರಶ್ನೆ ಕೇಳಿದ್ರಿ, ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್, ಕಾಂಗ್ರೆಸ್ ನೀವು ಪ್ರಶ್ನೆ ಕೇಳಿದ್ರಿ. ಅಶ್ವಿನ್ ಅವರು ಪ್ರಶ್ನೆ ಕೇಳಿದ್ರಿ, ನೀವು ಅದೇ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಜಾತ್ಯತೀತರು ನಾವು ಕೋಮುವಾದಿ ಬಣ್ಣ ಇಟ್ಕೊಂಡು ಕಾಂಗ್ರೆಸ್ ಮುಖಂಡರು ಉತ್ತರ ಕೊಡಬೇಕು. ನಾನು ಅಶ್ವಿನ್ ಅವ್ರಿಗೊಂದು ಹೇಳ್ತೀನಿ, ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳಂತೆ, ಮುಸಲ್ಮಾನರು ವೈಲಕ್ಕೆ ಅಂತೆ. 136 ಇದು ಸೀಟ್ ತಗೊಂಡಿರೋಂಥ ಪಕ್ಷ ಹಿಂದೂ ವಿರೋಧಿ, 19 ಸೀಟ್ ತಗೊಂಡಿರೋಂಥ ಪಕ್ಷ ಹಿಂದೂ ಫೇವರ್ ಇರೋದಾ? ಅದೇನಕ್ರಿ 14 ಸೀಟ್ 19 ತಗೊಂಡಿರೋದು ಹಿಂದೂ ಫೇವರ್ ಇರೋಂಥ ಪಕ್ಷ. 136 ತಗೊಂಡು ಎಲ್ಲಾ ವರ್ಗದವರು, ಎಲ್ಲಾ ಜಾತಿ, ಎಲ್ಲಾ ಧರ್ಮದವರು ಸೇರಿ 136 ಸೀಟ್ ಕೊಟ್ಟಿರೋರು. ಅಲ್ಲ ನೀವ್ ಹೇಳಿ, ಕಾಂಗ್ರೆಸ್ ಹಿಂದೂ ವಿರೋಧಿ ಆಗಿದ್ರೆ ಈ ರಾಜ್ಯದಲ್ಲಿ 136 ಸೀಟ್ ಏನ್ ಬರ್ತಿದ್ದು? ಅಶ್ವಿನ್ ಅವರೇ, ಮುಸಲ್ಮಾನರಿಗೆ ಮೋಸ ಮಾಡ್ಕೊಂಡು ಏನ್ ಮೋಸ ಮಾಡಿದೀವಿ? ಮುಸಲ್ಮಾನರು ಒಂದು ವೋಟ್ ನಿಮ್ಗೆ ಹಾಕ್ತಾರ? ನೀವೇನೇ ಮಾಡಲು ಒಂದು ವೋಟ್ ಹಾಕ್ಸ್ಕೊಳಕ್ಕಾಗತ್ತಾ ನೀವು? ಒಂದು ನಿಮಿಷ, ಈಗ ನೀವೇ ಪ್ರಶ್ನೆ ಇರೀರಿ, ಒಂದು ನಿಮಿಷ. ಕಾಂಗ್ರೆಸ್ ಅತ್ತಂಗ್ ಮಾಡು, ನಾನು ಹೊಡೆದಂಗ್ ಮಾಡ್ತೀನಿ ಅಂತ ಮಾಡ್ತಾ ಹೊರತು ಯಾವುದೇ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಕಾಂಗ್ರೆಸ್